ಈ ಒಂದು ವಿಡಿಯೋದಲ್ಲಿ ನಾಗ್ಪುರಿ ಫಾರೆಸ್ಟ್ನ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಸುಮ್ಮನೆ ಹೆಂಗಂದ್ರೆ ಒಬ್ಬೊಬ್ಬನೇ ಓಡಾಡೋಕ್ಕಾಗಲ್ಲ, ಚಿರತೆ ಕಾಟಗಳಿದೆ. ಹಾಗೆ ಕೆಲವು ಅರಸೀಕೆರೆ ಫೇಮಸ್ ಜಾಗ ನೋಡೋಣ ಇವತ್ತು, ಬನ್ನಿ. ಗುಡ್ ಮಾರ್ನಿಂಗ್. ಅರಸೀಕೆರೆ ನಾ ಕಂಡಂತೆ ಉಳಿದವರು ಕಂಡಂತೆ ಸೆಕೆಂಡ್ ಡೇಗೆ ಎಲ್ಲರಿಗೂ ವೆಲ್ಕಮ್. ಸೊ ಇವತ್ತಿನ ದಿನಚರಿ ಹೇಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದರೆ, ನಮ್ಮ ನಿಕ್ಲಾ ಜೊತೆ ಜಿಮ್ಗೆ ಹೋಗ್ತೀನಿ. ಜಿಮ್ಮಲ್ಲಿ ನಾನು ವರ್ಕೌಟ್ ಮಾಡ್ತೀನೋ ಇಲ್ಲ ಅನ್ನೋದನ್ನು ಮುಂದೆ ನೋಡೋಣ. ಬಟ್ ಜಿಮ್ಗೆ ಹೋಗ್ತಿರೋ ರೀಸನೇ ಬೇರೆ. ಜಿಮ್ಮಲ್ಲಿ ಸಿಗೋಣ, ಕರ್ಕೊಂಡು ಹೋಗೋಣಕ್ಕಿಲ್ಲ, ಅಲ್ಲೂ ವ್ಲಾಗ್ ಮಾಡ್ತೀನಿ ನೋಡು. ಇವಾಗ ಎಷ್ಟು ಪೀಸಾಗಿ ನೆಮ್ಮದಿ ಆಗಿದೆ ಇಲ್ಲಿ ಆಚೆ. ಅರಸೀಕೆರೆ ಗಾಳಿ, ಆ ತಂಪು, ಅಬ್ಬಾ ಬಾ ಬಾ ಬಾ. ನಿಖಿಲ, ನಿನ್ಗೊಂದು ಪ್ರಶ್ನೆ ಕೇಳ್ಬೇಕು ನಾನು. ಜಿಮ್ಗೆ ಹೋದಾಗ ನಿನಗೆ ಪ್ರಶ್ನೆ ಕೇಳ್ತೀನಿ ನೋಡಿ. ನಿಖಿಲ ಜಿಮ್ ಇಲ್ಲ ಮೇಲೆ ಇದಕ್ಕೆ ಜ್ಞಾಪಕ ಇದೆಯಾ? ನಮ್ಮ ಆನಂದಕಲ್ ಪವನ್ ಮೆಸ್ ಹೋಟ್ಲಿದು. ನಮ್ಮ ಆನಂದಕಲ್ ಹೋಟ್ಲು ಪಕ್ಕದಲ್ಲೇ ಇರೋದು ಜಿಮ್ಮು. ನಿಖಿಲ ಇವಾಗ ಏನೇನು ವರ್ಕೌಟ್ ಮಾಡ್ತಾನೆ ಅದೆಲ್ಲ ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ಲಿ. ನಿಖಿಲ್ ಜಿಮ್ ಗ್ಯಾಪಲ್ಲಿ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಸೂರಜ್ ಬೇವ್ ಅಂತ, ಅಲ್ಲಿ ಶರಣ್ ಬ್ರೋ. ನಿಖಿಲ, ನಿನಗೆ ಪ್ರಶ್ನೆ, ಅರಸೀಕೆರೆ ಆದರೆ ನಿನ್ನ ಪ್ರಕಾರ ಏನು? ನಮ್ಮೂರು, ನಮ್ಮ ಜನ, ನಮ್ಮತನ, ನಮ್ಮನ ನಿಮಗೆ ಸಿಗುವಂಥ ಊರು ಅರಸೀಕೆರೆ. ಒಂದು ಸಾರಾಂಶ ಹೇಳ್ಬಿಟ್ಟಲ್ಲ ಗ್ಯಾಪಲ್ಲಿ. ಅಷ್ಟೇ. ಒಳ್ಳೆ ಜಿಮ್ ಇದೆ ಇವತ್ತು, ಒಳ್ಳೆ ಜಿಮ್ ವರ್ಕೌಟ್ ಆಗಿದೆ, ಒಳ್ಳೆ ವೆದರ್ ಇದೆ. ನಿನ್ನ ಪ್ರಕಾರ ಸೂರಜ್, ನಿನ್ನ ಪ್ರಕಾರ? ಒಳ್ಳೆ ಬೆಟ್ಟ ಇದೆ, ಕಾಡಿದೆ, ಕಾಡು ಪ್ರದೇಶದಲ್ಲಿ ಇರೋದು ನಾವು. ಓಕೆ, ಅದು ನಿನ್ನ ಪ್ರಕಾರ ಅರಸೀಕೆರೆ. ಓಕೆ, ಬೆಟ್ಟ ಗುಡ್ಡ, ಅದು ನಿನ್ನ ಪ್ರಕಾರ ಅರಸೀಕೆರೆ. ಶಾನ್ ಬ್ರೋ, ನಿಮ್ಮ ಪ್ರಕಾರ ಅರಸೀಕೆರೆ ಅಂದರೆ ಏನು? ಅರಸೀಕೆರೆ ಇದು ಜಂಕಲ್ ಸಿದ್ಧರ ಬೀಡು, ಸುತ್ತ ಸಿದ್ಧರಿದ್ದಾರೆ. ಆಮೇಲೆ ಇದು ಬೆಟ್ಟ, ಜಾಸ್ತಿ ಕೆರೆಗಳಿದೆ ಸುತ್ತಮುತ್ತ. ಸ್ಟಾರ್ಟಿಂಗಲ್ಲೇ ಅರಸೀಕೆರೆ ಕೆರೆ, ಊರಸಲ್ಲೇ ಅರಸೀಕೆರೆ ಇದೆ. ಹೌದು, ಈ ಕಡೆ ಇನ್ನೊಂದು ತಿಮ್ಮಪ್ಪ ನಾಯಕನ ಕೆರೆ ಅಂತಿದೆ. ಆಮೇಲೆ ಸುತ್ತ ಬೆಟ್ಟ ಇದೆ, ಒಳ್ಳೆ ನೇಚರ್ ಇದೆ, ಒಳ್ಳೆ ವೆದರ್ ಇದೆ. ಬೇಸಿಕ್ಲಿ ಅರಸೀಕೆರೆ ಅಂದರೆ ಇಷ್ಟೇ. 3 ಜನ ಪ್ರಕಾರ, 3 ಜನ ಪರ್ಸ್ಪೆಕ್ಟಿವ್. ಅದೇ ನಾನು ಹೇಳ್ತಾ ಇದ್ದು. ಅರಸೀಕೆರೆ ನಾ ಕಂಡಂತೆ, ಅರಸೀಕೆರೆ ಉಳಿದವರು ಕಂಡಂತೆ ಅಂತ. ಎತ್ತು ನೋಡಿ, ಎತ್ತು. ಗ್ಯಾಪಲ್ಲಿ ಒಳ್ಳೆ ಕಡೆ ಟೀ ಕರ್ಕೊಂಡು ಹೋಗು ಅಂತ ಕೇಳಿದ್ದೀನಿ. ಕರ್ಕೊಂಡು ಹೋಗ್ತಾರೆ ನನಗೆ. ಲೆಟ್ಸ್ ಗೋ ನಿಖಿಲ. ಒಳ್ಳೆ ಲೆಮನ್ ಟೀ ಕುಡ್ಸೋದಕ್ಕೆ ಕನ್ನಡ ಕೆಫೆ ಅಂತ ಕರ್ಕೊಂಬಂದಿರೋದು. ಲೆಮನ್ ಟೀ. ಚೇರ್ ಸೂರಜು, ಚಿಯಾ ಸೀಡ್ಸು, ತುಳಸಿ, ಹನಿ, ಲೆಮನ್ ಎಲ್ಲ ಹಾಕಿದೆ. ಲೆಮನ್ ಟೀ ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಕೆಲಸಕ್ಕೆ ಬೇಕಾಗಿದ್ದಾರೆ ಸಂಪರ್ಕಿಸಿ. ಅವಣ್ಣ ಕೇಳಿಲ್ಲ ಪ್ರಮೋಷನ್ ಮಾಡ್ಕೊಡು ಅಂತ. ಯಾರ್ಯಾರು ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ. ನಾನು ನಿಖಿಲಿನ ಜೊತೆ ಜಿಮ್ಗೆ ಹೋಗಿದ್ದೆ. ಸೊ ಜಿಮ್ಗೆ ಹೋಗಿರೋ ಗ್ಯಾಪಲ್ಲಿ ಹರ್ಷಿ 150 ಸರಿ ಫೋನ್ ಮಾಡಿ ನನಗೆ ರೋಡ್ನ ಕೊಡ್ತಾ ಇರೋದು. ಎಲ್ಲಿದ್ಯಾ, ಏನು ಕತೆ, ಏನು ಮಾಡ್ತಿದ್ಯಾ, ಬಾವೇಗ. ನಾನು ಹರ್ಷಿ ಜಗಳಾಡೋಷ್ಟು ಯಾರು ಓಡಲ್ಲ. ಡೈಲಿ ಏನಿಲ್ಲ, ಕಮ್ಮಿ ಅಂದ್ರೂ ಒಂದು 10 ಸರಿ ಆದರೂ ಜಗಳ ಆಡ್ತೀವಿ ಮಿನಿಮಮ್ ಅದು. ಈ ಸಿಂಪಲ್ ವಿಚಾರಕ್ಕೆ, ಏನಕ್ಕೆ ಎದ್ದೆ, ಏನಕ್ಕೆ ಕೂತ್ತೆ, ಬರೀ ಇಂಥ ಸಣ್ಣ ವಿಚಾರಕ್ಕೆ ಏನಕ್ಕೆ ನನ್ನ ಕೂಗಾಡ್ತಾರೆ ಕೇಳೋಣ. ನಾನು ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನಾನೇನು ಮಾಡಿದೆ? ಸಡನ್ನಾಗಿ ಎದ್ಬಿಟ್ಟು ಕೂಗಾಡ್ಬಿಟ್ರೆ ನನ್ನ ಮೇಲೆ. ಫೋನ್ ಮಾಡಿ ಬಂದಿಲ್ಲ, ಅದಕ್ಕೆ ಊಟ ಮಾಡೋ ಸಮಯ. ಅದಕ್ಕೆ ನಾವು ಅರಸೀಕೆರೆ ಮೋಸ್ಟ್ ಫೇಮಸ್ ಹೋಟೆಲ್ಗೆ ಹೋಗ್ತಾ ಇದೀವಿ. ಅಯೋಧ್ಯ. ಜನ ತುಂಬ ಹೋಗಿರ್ತಾರೆ ಇಲ್ಲಿ ಒಳಗಡೆ. ಅಂಕಲ್, ಇಲ್ಲಿ ಸೆಕ್ಯೂರಿಟಿ ಅಂಕಲ್ ಇದಾರಲ್ಲ, ಇಲ್ಲಿ ಗಾಡಿ ಹೆಂಗಂದ್ರೆ ಹಂಗೆ ನಿಲ್ಸಿದ್ರೆ ತಡ್ಕೊಳಲ್ಲ, ಓಡ ಹಾಕ್ಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಸ್ಟ್ರಿಕ್ಟು. ಕೊಟ್ಟರೆ ಅಲ್ಲಿ ಕೊಡೋದು, ಇಲ್ಲ ಅಂದರೆ ಕೊಡಲ್ಲ.
ಗ್ಯಾಪಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡ್ತಾವ್ರೆ, ಡೆಡಿಕೇಟೆಡ್ ವರ್ಕ್. ನಾನು ವೆಜ್ಜು, ಅದಕ್ಕೆ ಏಜಲ್ಲಿ ತೊಗೊಂಡೆ. ಇವರು ಎಗ್ ರೈಸ್ ತಿನ್ಬೇಕು, ಅದಕ್ಕೆ ಲೋಕಲ್ ಎಗ್ ರೈಸಲ್ಲಿ ತಿಂತಾ ಇರೋದು. ಅರಸೀಕೆರೆ 2 ಪ್ರಮುಖ ಜಾಗ ತಿನ್ನೋದಕ್ಕೆ ಅಂದರೆ, ಒಂದು ಅಯೋಧ್ಯ, ಲೋಕಲ್ ಎಗ್ ರೈಸು ಇನ್ನೂ ಫೇಮಸ್ಸು. ಇವಾಗ ಹೌದು, ನಮ್ಮ ಪ್ರಶಾಂತನ ಕೇಳೋಣ. ಪ್ರಶಾಂತ್, ನಿನ್ನ ಪ್ರಕಾರ ಅರಸೀಕೆರೆ ಅಂದರೆ ಏನಪ್ಪ? ಊರು ನಿನಗೆ ಬೇಸಿಕ್ಲಿ ನಿಂಗೆ ನಮ್ಮೂರು, ಇಲ್ಲಿರೋರೆಲ್ಲ ನಮ್ಮವರು. ಸೂರಜ್ ಒಂದು ಜಾಗ ಕರ್ಕೊಂಡು ಹೋಗ್ತಾನಂತೆ ನಾಗ್ಪುರ ಅರಣ್ಯದಲ್ಲಿ. ಯಾವ ಜಾಗಕ್ಕೆ ಸೂರಜ್? ಇಲ್ಲಿ ಸಿದ್ರಪೇಟೆ ಹತ್ರ. ಅಲ್ಲಿ ಸ್ವಲ್ಪ ನೀರೆಲ್ಲ ಹರಿಯುತ್ತಂತೆ. ಆ ಜಾಗನ ಎಕ್ಸ್ಪ್ಲೋರ್ ಮಾಡೋಣ. ನಡಿಯಪ್ಪ ಕರ್ಕೊಂಡೋಗು. ಅರಸೀಕೆರೆ ಚಿಕ್ಕ ತಿರುಪತಿ ಬೆಟ್ಟ ಎಲ್ಲರಿಗೂ ನಮಸ್ಕಾರ ಆಗ್ತಾ ಬಿಡಿ. ಶಂಕರೇಶ್ವರ ದೇವಸ್ಥಾನಕ್ಕೆ ದಾರಿ. ಹಚ್ಚ ಹಸಿರಿಂದ ಕೂಡಿದೆ ಈ ನಾಗಪುರಿ ಅರಣ್ಯ. ನಾಗಪುರಿ ಬೆಟ್ಟಕ್ಕೆ ಬಂದಿದ್ದ ತಕ್ಷಣ ಅಲ್ಲಿ ನವಿಲು ಕಾಣಿಸ್ತಿದೆ. ಇದು ಸಿದ್ದೇಶ್ವರ ದೇವಸ್ಥಾನ. ಬಂದಿದ್ದ ತಕ್ಷಣ ನವಿಲು ಕಾಣಿಸ್ತು. ನವಿಲು ಒಂದ್ಸರಿ ಹಣ್ಣು ಮಾಡಿ ನೋಡೋಣ. ಮೇಲೆ ಹತ್ತಾಡ್ಕೊಂಡು ಹೋಗ್ಬೇಕು. ಸೂರ್ಯ, ನವಿಲು ನೋಡ್ಕೊಂಬಂದಿದ್ದು ನಡಿ. ಅಲ್ಲಿದೆ ನವಿಲು. ಸುತ್ತ ಕಾಡು. ನಾನಿಲ್ಲಿ ಸುಮ್ಮನೆ ಹೆಂಗಂದ್ರೆ ಒಬ್ಬೊಬ್ಬನೇ ಓಡಾಡೋಕ್ಕಾಗಲ್ಲ. ಚಿರತೆ ಕಾಟಗಳಿದೆ, ಕರಡಿ ಕಾಟ ಇದೆ. ಸೊ ಹುಷಾರಾಗಿರ್ಬೇಕು. ಸಿದ್ದೇಶ್ವರ ದೇವಸ್ಥಾನ. ಇಲ್ಲಿ ಮೇಯ್ಸೋದಕ್ಕೆ ಬರ್ತೀರಾ ನೀವು ಇಲ್ಲಿ? ಅಲ್ಲಿರೋದು ಯಾರ ಪಾದ? ಅಲ್ಲಿರೋದು ಅಲ್ಲಿದೆಯಲ್ಲ ಅದು, ಅದೇ ಯಾರ ಪಾದ ಅಂತ ನೀವು ಹೇಳ್ತೀರಾ? ನೀವು ಇಲ್ಲಿ ಲೋಕಲ್ ಐಟ್ಸು ಅಂತ ಕೇಳಿದೆ ನಾನು. ಅಲ್ಲೇ ಹೋಗ್ಬೇಕು ಅಂತೀರಾ? ಸರಿ, ಹೋಗ್ಬರ್ತೀನಿ. ಅವ್ರಿಗೆ ನೋಡ್ಕೊಂಡು ನೀವೇ ನೋಡಿ ಆಮೇಲೆ ಬರ್ರಿ ಅಂತ ಅವ್ರು ಹೇಳೋದು ಸರಿನೇ. ಇಲ್ಲೇ ದೇವಸ್ಥಾನ ಪಕ್ಕ ನದಿ ಹರಿತಾ ಇದೆ. ಇಲ್ಲೇ ಮೇಲೆ ಫಾಲ್ಸ್ ಇದೆ. ಮೇಲೆ ಬೆಟ್ಟದ ಮೇಲೆ ಅದು ರೀಸೆಂಟಾಗಿ ಒಂದು 10 ದಿವಸದಿಂದ ಅರೌಂಡ್ 10 ದಿವಸದಿಂದ ಮಳೆ ಬರ್ತಾಯಿದೆ. ಅದರಿಂದ ಇವಾಗ ಸ್ಟಾರ್ಟ್ ಆಗಿದೆ ಬರೋದಕ್ಕೆ. ಒಂದು ಹಿಸ್ಟ್ರಿನೇ ಇದೆ ನಾಗ್ಪುರಿ ಅರಣ್ಯದ ಬಗ್ಗೆ. ಕಂಪ್ಲೀಟ್ ಅಟ್ಲೀಸ್ಟ್ 700 ಎಕರೆ ಇದೆ. ಸೊ ಬಿಗ್ ಟಾಸ್ಕ್. ಸೊ ನಾಗ್ಪುರಿ ಅರಣ್ಯದ ಬಗ್ಗೆನೇ ಸಪ್ರೇಟ್ ವಿಡಿಯೋ ಮಾಡಬೇಕಲ್ವಾ? ಸೊ ಅದಕ್ಕೆ ಗ್ಯಾಪಲ್ಲಿ ಫಸ್ಟ್ ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಮತ್ತದಿಲ್ಲಿ ಭಾರಿ ಟಾಸ್ಕು. ಚಪ್ಪಲಿ ಬಿಡಬೇಕು ಅಂತ ಹೇಳಿದ್ರು. ಸಿದ್ದಪ್ಪನ ಪಾದ. ಸೂರಜ್ ಸೈಕ್ ಮಾಡ್ತಾ ಇದ್ದಾನೆ, ಏನೋ ಫಾಲ್ಸ್ ನೋಡಲೇಬೇಕಂತೆ. ಅದಕ್ಕೆ ಇವಾಗ ಹೋಗ್ಲೇಬೇಕಂತೆ, ಇಲ್ಲ ಅಂದರೆ ಆಗಲ್ಲಂತೆ. ಸುಮ್ಮನೆ ಒಂದು ರೌಂಡ್ ಫಾಲ್ಸ್ ಹತ್ರ ಹೋಗಿ ನೋಡ್ಕೊಂಬೋಣ ಎಷ್ಟು ನೀರು ಬಂದಿದೆ ಅಂತ. ಆಮೇಲೆ ಹೆಂಗಿದ್ರು ನಾಗ್ಪುರದ್ದು ಸಪ್ರೇಟಾಗಿ ಅದು ವಿಡಿಯೋ ಮಾಡಲೇಬೇಕು. ಇದೆ ಕಷ್ಟ. ಸುರಾಜ್, ಇನ್ನೂ ಎಷ್ಟು ದೂರ? 200 ಮೀಟರ್ಸು ಸಿಗುತ್ತಾ ಫಾಲ್ಸ್ ಅಷ್ಟರಲ್ಲೇ? ನೋಡೋಣ ನಡಿಯಪ್ಪ, ಅದೆಂಥ ಫಾಲ್ಸ್ ತೋರಿಸಿ ಅಂತ. ಅಲ್ಲಿ ನಾವೆಲ್ಲ ಮರದಲ್ಲಿ ಅರ್ಥ ಹೋಗ್ತಾ ಇದೆ. ಫೈನಲಿ ಫಾಲ್ಸ್ ಹತ್ರ ಬಂದಾಯ್ತು. ಫುಲ್ ಜಡ ಅಂತ ಫುಲ್ ನೀರು ಹರಿತಾ ಇದೆ. ಹೆಂಗೆ ಹರಿತಾ ಇದೆ ಅಂದರೆ ನೋಡೋಕೆ 2 ಕಣ್ಣು ಸಾಕಾಗ್ತಾ ಇಲ್ಲ, ಅಷ್ಟು ನೀರು ಹರಿತಾ ಇದೆ. ಸುರಜು, ನೀರು ಕಂಡ್ರಿ, ಸೈಡ್ ಬನ್ರಿ, ಜಾರ್ತೀರಾ? ಒಂದು ತೊಟ್ಟು ನೀರು ಹರಿತಾ ಇಲ್ಲ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗಿ ಇನ್ನೂ ಬೇಕು. ಸೊ ಫೈನಲಿ ಅಷ್ಟು ದೊಡ್ಡ ಫಾಲ್ಸು ಅಷ್ಟೆಲ್ಲ ನೀರು ಜಲ ಅಂತ ಹರಿತಾ ಇರೋದನ್ನು ನೋಡಿ ಈಗ ಮನೆ ಕಡೆ ಹೊಂಟು. ಸೊ
ಒಂದು ಜಾಗದ ಬಗ್ಗೆ ತೋರಿಸ್ಬೇಕು ಅಂದರೆ ಸುಮ್ಮನೆ ಏನೋ ಮಾತಾಡೋಕ್ಕಾಗಲ್ಲ. ಸೊ ಒಂದು ಜಾಗದ ಬಗ್ಗೆ ತೋರಿಸ್ಬೇಕು ಅಂದರೆ ಅಲ್ಲಿ ನೋಡಬೇಕು, ಅಲ್ಲಿ ಜನ ಜೊತೆ ಬೆರಿಬೇಕು, ಸುತ್ತ ಓಡಾಡಬೇಕು, ಕೆಲವ್ರನ್ನ ಕೇಳಬೇಕು. ಸೊ ಆವಾಗ ಒಂದು ಏನು ಅದು ಜಾಗದ ಬಗ್ಗೆ ಹೇಳೋದಕ್ಕೆ ಒಂದು ತೂಕ ಬರುತ್ತೆ. ಸೊ ಹೀಗೆ ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ತಾ ಈ ಡೈಲಿ ವ್ಲಾಗ್ಸ್ ಮಾಡ್ತಾ ಹೋಗ್ತೀನಿ. ಅದರ ಜೊತೆ ಸೀರೀಸ್ ವೀಡಿಯೋಸ್ ಆಮೇಲೆ ಸ್ಟಾರ್ಟ್ ಆಗುತ್ತೆ, ವ್ಲಾಗ್ಸ್ ಆದಮೇಲೆ. ಸೊ ಇವತ್ತಿಗಿಷ್ಟೇ. See you tomorrow.